ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ವಿ. ಸಮಾಂತರ ಶ್ರೇಣಿಗಳ ವ್ಯಾಖ್ಯಾನ ಅಂದರೆ ಏನು ಗೊತ್ತಾಗಿದೆ. ಅದೇ ರೀತಿ ಸಮಾಂತರ ಶ್ರೇಣಿಗಳ ಸಾಮಾನ್ಯ ರೂಪ ಅಂದರೆ ಯಾವುದು, ಸಮಾಂತರ ಶ್ರೇಣಿಗಳ ವಿಧಗಳು, ಅವನ್ನೆಲ್ಲವನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ವಿ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಸಮಾಂತರ ಶ್ರೇಣಿಗಳ ಮೇಲಿನ ಅಂದರೆ ಸಮಾಂತರ ಶ್ರೇಣಿಗಳ ಏನನೇ ಪದ, ಹಿಂದಿನ ತರಗತಿಯಲ್ಲಿ ನಾವು ಓದಿದ್ವಿ, ಆಮೇಲೆ ಅರ್ಥ ಮಾಡ್ಕೊಂಡಿದ್ವಿ. ಸಮಾಂತರ ಶ್ರೇಣಿಗಳ ಏನನೇ ಪದದ ಮೇಲಿನ ಕೆಲವೊಂದು ಅನ್ವಯಿಕ ಸಮಸ್ಯೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಅದನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಸಮಾಂತರ ಶ್ರೇಣಿಯ ಏನನೇ ಪದಗಳ ಮೇಲಿನ ಈ ಅನ್ವಯಿಕ ಸಮಸ್ಯೆಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಥವಾ ಬಹಳ ಮುಖ್ಯವಾಗಿರುವಂಥ ಒಂದು ಭಾಗ ಪರೀಕ್ಷಾ ದೃಷ್ಟಿಯಿಂದ. ಸೊ ಹಾಗಾಗಿ ನಾವೇನು ಮಾಡೋಣ, ಕೆಲವೊಂದಷ್ಟು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಸಮಸ್ಯೆ ಈ ಥರ ಇದೆ. ಮೊದಲನೇ ಸಮಸ್ಯೆ ಏನು ಅಂತಂದರೆ 7, 13, 19 ಆ್ಯಂಡ್ ಸೊ ಆನ್, ಕೊನೆಯ ಪದ 205. ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಥರ ಪ್ರಶ್ನೆ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕೊಟ್ಟಿರುವಂಥದ್ದು ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆ ಸಮಾಂತರ ಶ್ರೇಣಿಯನ್ನು ಏನು ಮಾಡ್ಕೋಬೇಕು, ಬರ್ಕೋಬೇಕಾಗುತ್ತೆ. ನೋಡ್ತಾ ಹೋಗಿ. ಹಾಗಾದರೆ ಸಮಾಂತರ ಶ್ರೇಣಿ ಏನಿದೆ, 7, 13, 19 ಆ್ಯಂಡ್ ಸೊ ಆನ್ 205. ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ, ಏನನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕು, ಯಾವುದನ್ನು ಕೊಟ್ಟಿದ್ದಾರೆ, ಯಾವುದನ್ನು ಕಂಡುಹಿಡಿಬೇಕು ಅನ್ನೋದನ್ನು ಬರ್ಕೋಬೇಕಾಗುತ್ತೆ. ಸೊ ಮೊದಲನೇ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಯಾವುದನ್ನು ಸೂಚಿಸ್ತೀವಪ್ಪ, ಏನಿಂದ ಸೂಚಿಸ್ತೀವಿ. ಸೊ ಹಾಗಾಗಿ ಎ ಎಷ್ಟು 7 ಈ ಬೆಲೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಅಂಶವನ್ನು ನಾವಲ್ಲಿ ಗಮನಿಸಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರೀತೀವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ ಡಿ ಅನ್ನು ಕಂಡುಹಿಡಿಯಬೇಕು. ಡಿ A2 - A1 ಆಗಿರುತ್ತೆ ಅನ್ನೋದನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ರಿ. ಸೊ ದೇರ್ಫೋರ್ ಡಿ A2 ಅಂದರೆ ಯಾವುದು, ಎರಡನೇ ಪದ, 13 - 7. ಸೊ ಡಿ ಎಷ್ಟು 6. ಡಿ ಅಂದ್ರೇನು, ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಎಷ್ಟು 6. ಹಾಗಾಗಿ ಮೊದಲನೇ ಪದ 7, ಸಾಮಾನ್ಯ ವ್ಯತ್ಯಾಸ ಎಷ್ಟು 6. ಹಾಗಾದ್ರೆ ಮತ್ತೇನಾದ್ರು ಕೊಟ್ಟಿದ್ರ ಈ ಒಂದು ಶ್ರೇಣಿಯಲ್ಲಿ ಅಂತ ನೋಡಬೇಕು. ಇದು ಎಂಥ ಶ್ರೇಣಿ ಅನ್ನೋದನ್ನು ನಾವು ಕಂಡುಹಿಡಬೇಕು. ಇದು ಪರಿಮಿತನ ಅಪರಿಮಿತನ ಅಂತ ನೋಡಬೇಕು. ಇದು ಎಂಥ ಶ್ರೇಣಿ, ಇದು ಪರಿಮಿತ, ಯಾಕಂದ್ರೆ ಕೊನೆಯ ಪದ ಇದೆ. ಸೊ ಹಾಗಾಗಿ ಕೊನೆಯ ಪದ ನೋಡೋದು, ಕೊನೆಯ ಪದವನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ ಗೊತ್ತಿದೆ ನಿಮಗೆ, AN. ಯಾವುದು AN ಎಷ್ಟು 205 ಕೊಟ್ಟಿದ್ದಾರೆ. ಆಯ್ತಾ, ನಾವೇನು ಕಂಡುಹಿಡಬೇಕು, ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಪದಗಳ ಸಂಖ್ಯೆ ಅಂತ ಹೇಳಿದ ಅರ್ಥ ಎನ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಪದಗಳ ಸಂಖ್ಯೆ ಅಂತ ಹೇಳೋದು ಎನ್ ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕು. ಅರ್ಥಾಯ್ತಾ? ಸೊ ಹಾಗಾದರೆ ಇಲ್ಲಿ ಯಾವ್ದಾದಿದೆ, ಎ ಇದೆ, ಡಿ ಇದೆ, AN ಇದೆ, ಎನ್ ಬೇಕು. ಹಾಗಾದರೆ ಯಾವ ಒಂದು ಸೂತ್ರವನ್ನು ಬಳಸಬೇಕು? ಸೊ ಸೂತ್ರ ಯಾವುದಪ್ಪ ಅಂತ ಹೇಳಿದ್ರೆ, AN. ಅದು AN = A + n - 1 into D. AN = A + n - 1 into D. ಹಾಗಾದರೆ AN ಅಂದರೆ ಯಾವುದು? AN ಅಂದರೆ ಎಷ್ಟು ಬೆಲೆ ಇದೆ, 205. 205 ಬರೀರಿ A ಅಂದರೆ ಎಷ್ಟು, ಏನೇನು ಮೊದಲ ಪದ ಎಷ್ಟು 7. 7 ಇಲ್ಲಿ ಬರೀರಿ, ಪ್ಲಸ್ ಎನ್ ಅಂದರೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ n - 1 ಹಾಗೆ ಇಟ್ಕೋಬೇಕು. ಸೊ ಡಿ ಅಂದರೆ ಎಷ್ಟು, ಬಿ ಅಂದರೆ ಎಷ್ಟು ಕಂಡುಹಿಡಿದಿದ್ದೀವಿ, ಬಿ ಅಂದರೆ ಎಷ್ಟಪ್ಪ 6 ಅಂದರೆ ನೀವು ಹಾಕ್ಬೇಕು. ಸೊ ನಂತರ 205 ಆಗಿರುತ್ತೆ, = 7 +
ಈಗ n ಮೈನಸ್ 1 ಇಂಟು 6 ಇದನ್ನ ಗುಣಿಸ್ಕೋಬೇಕು. ಗುಣಿಸ್ಕೊಂಡ್ರೆ ಎಷ್ಟಾಗುತ್ತೆ? 6 ಇಂಟು n 6n ಮೈನಸ್ 6 ಅಂದರೆ 6 ಅಂತ ಆಗುತ್ತೆ. ಸೊ ಈಗ ಇದು 205 ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 7 ಇದೆ ಮೈನಸ್ 6 ಇದೆ, ಎರಡನ್ನ ಕಳಿಬೇಕಾಗುತ್ತೆ. ಕಳೆದ್ರೆ ಎಷ್ಟು ಬರುತ್ತೆ ನಮಗೆ? 7ರಲ್ಲಿ 6 ಕಳೆದ್ರೆ 1 ಪ್ಲಸ್ 6n ಬೇಕು. ಸೊ ದೇರ್ಫೋರ್ 6n ಇಸ್ ಈಕ್ವಲ್ ಟು 205 ಮೈನಸ್ 1 ಅಂತ ಆಗುತ್ತೆ ಅಲ್ವಾ? ಈ ಪ್ಲಸ್ 1 ಈಚೆ ಬಂದರೆ ಏನಾಗುತ್ತೆ? ಮೈನಸ್ 1. ಸೊ ದೇರ್ಫೋರ್ 6n ಇಸ್ ಈಕ್ವಲ್ ಟು 205 ಮೈನಸ್ 1. ನಂತರ 6n ಇಸ್ ಈಕ್ವಲ್ ಟು 205ರಲ್ಲಿ 1 ಕಳೆದಷ್ಟು 204. ಸೊ ದೇರ್ಫೋರ್ n ಇಸ್ ಈಕ್ವಲ್ ಟು 204/6. ಈಗ ನಾವೇನು ಮಾಡಬೇಕು? 204ಅನ್ನು 6ರಿಂದ ಭಾಗಿಸಬೇಕು. ಭಾಗಿಸಿದ್ರೆ 6 1 6, 6 3 18, 6 3 18. ಎಷ್ಟು ಉಳಿತಿಲ್ಲಿ? 2 ಉಳಿತು. ಎಷ್ಟಾಯಿತು? 24. 24 ಅಂದರೆ 6 4 24 ಹೋಗುತ್ತೆ. ಸೊ ಹಾಗಾಗಿ 204 ಅನ್ನೋದು 6ರಿಂದ ಸಂಪೂರ್ಣವಾಗಿ ಭಾಗ ಆಯಿತು. ಹಾಗಾಗಿ n ಇಸ್ ಈಕ್ವಲ್ ಟು ಎಷ್ಟು? 34. ಹಾಗಾದರೆ ಈ ಶ್ರೇಣಿಯ, ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟು? 34. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿರುತ್ತವೆ? 34 ಪದಗಳು ಇರುತ್ತವೆ. ಸೊ ಈ ಥರ ನಾವು ಮಾಡಬೇಕು, ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಏನು ಕೊಟ್ಟಿದ್ರು? ಸಮಾಂತರ ಶ್ರೇಣಿ ಕೊಟ್ಟಿದ್ರು. ಎ ಬೆಲೆ ಗೊತ್ತಾಗಿದ್ದರಿಂದ ಬಿ ಬೆಲೆನ ಕಂಡುಹಿಡ್ಕೊಂಡ್ವಿ. ಕೊನೆಯ ಪದ ಇಲ್ಲೇ ಇತ್ತು. ಸೊ ಹಾಗಾಗಿ ನಾವು ಏನನ್ನು ಕಂಡುಹಿಡಬೇಕಾಗಿತ್ತು? ಪದಗಳ ಸಂಖ್ಯೆಯನ್ನು ಕಂಡುಹಿಡಬೇಕಾಗಿತ್ತು. ಸೊ ಅದನ್ನ ಏನನ್ನು ತಗೊಂತೀವಿ, ಅದೊಂದು ಈ ಸೂತ್ರ ಹಾಕೊಂಡು ಮಾಡಿದ್ರೆ ನಮಗೆ ಎಷ್ಟು ಬಂತು? 34. ಅರ್ಥ ಆಯ್ತಾ? ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗಾದರೆ ಈಗಾಗಲೇ ಮುಂದಿನ ಸಮಸ್ಯೆಗೆ ಹೋಗೋಣ. ಸೊ ಮುಂದಿನ ಸಮಸ್ಯೆ ಏನಿದೆ ಅಂದರೆ, ಸೊ ಈಗ ಎರಡನೇ ಸಮಸ್ಯೆ ಏನಿದೆಪ್ಪ ಅಂತ ಹೇಳಿದ್ರೆ, ಎರಡನೇ ಸಮಸ್ಯೆ ಈ ಥರ ಇದೆ ನೋಡಿ. 3 8 13 18 and so on. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಷ್ಟನೇ ಪದ 78 ಆಗಿದೆ. ಕೊಟ್ಟೆ ಕ್ವಶನ್ ಈ ಥರ ಇದೆ. 3 8 13 18 and so on. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 78 ಆಗಿದೆ. ಇಲ್ಲೂ ಕೂಡ ಮತ್ತೆ ಎಷ್ಟನೇ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಏನೇನು ಕೊಟ್ಟಿರೋದು ನೋಡಬೇಕು. 3 ಪುಟಿಯಲ್ಲಿ 8 13 18 ಇದು ಒಂದು ಸಮಾಂತರ ಶ್ರೇಣಿ. ಸೊ ಆಗಿರೋದ್ರಿಂದ ಹಾಗಾಗಿ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪದವನ್ನು ಬರ್ಕೋಬೇಕು. ಸೊ ಮೊದಲ ಪದ ಅಂದರೆ ಎ ಇದು ಕೊಟ್ಟಿತ್ತು 3 ಅಲ್ವಾ? ಸೊ ನಂತರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಸೊ ಸಾಮಾನ್ಯ ವ್ಯತ್ಯಾಸ ಅಂದರೆ ನಾವು ಡಿ ಈಸ್ ಈಕ್ವಲ್ ಟು a2 ಮೈನಸ್ a1 ಆಗುತ್ತೆ. ಸೊ therefore d is equal to a2 ಅಂದರೆ ಎರಡನೇ ಪದ 8 ಮೈನಸ್ 3 ಅಂದರೆ ಎಷ್ಟಪ್ಪ? 5. ಸೊ ಹಾಗಾಗಿ ಮೊದಲನೇ ಪದ a is equal to 3 ಸಿಕ್ತು ಅಲ್ವಾ? ಸೊ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ್ವಿ, ಅದು ಸಿಕ್ತು. d is equal to 5 ಸಿಕ್ತು. ಈಗ ಎಷ್ಟನೇ ಪದ 78 ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಎಷ್ಟನೇ ಅಂತ ಕೊಟ್ಟಿರೋದ್ರಿಂದ 78 ಅಂತ ಅವರೇ ಕೊಟ್ಟಿದ್ದಾರೆ. ಆ 78 ಅನ್ನೋದು ಯಾವುದು? an. ಯಾವುದು? an ನ ಬೆಲೆ ಎಷ್ಟು? 78. ಹಾಗಾದ್ರೆ ಎಷ್ಟನೇ ಪದ ಅಂತ ಕೇಳೋದ್ರಿಂದ ಅದು ಯಾವುದನ್ನು ಕಂಡುಹಿಡಿಯಬೇಕು ನಾವು? n ಬೆಲೆ ಆಗುತ್ತೆ ಅದು. ಹಾಗಾಗಿ n is equal to ಎಷ್ಟು ಅನ್ನೋದನ್ನು ನಾವು ಮಾಡಬೇಕು, ಇಲ್ಲಿ ಕಂಡುಹಿಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಮೊದಲನೇ ಪದ ಕೊಟ್ಟಿದ್ದಾರೆ, ನೋಡ್ಕೊಂಡ್ವಿ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಂಡ್ವಿ. ಸೊ ಅವರೇ ಕೊಟ್ಟಿದ್ದಾರೆ
ಈ ಇಷ್ಟನೇ ಪದ 78 ಆಗಿದೆ ಅಂದರೆ ಅರ್ಥ ಅದು ಕೊನೆಯ ಪದ ಆಗಿರುತ್ತೆ. ಸೊ an = 78 ಆಗುತ್ತೆ. ಹಾಗಾದರೆ ಎಷ್ಟನೇ ಅಂತ ಕೇಳೋದ್ರಿಂದ ಅದು ಎಷ್ಟನೇ ಪದ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಹಾಗಾಗಿ n = ಎಷ್ಟು ಅನ್ನೋದನ್ನ ಕಂಡುಹಿಡಿತಾ ಹೋಗ್ಬೇಕು. ಸೊ ಹಾಗಾಗಿ ಇಲ್ಲಿ ಮತ್ತೆ ಯಾವ ಸೂತ್ರವನ್ನು ಬಳಸ್ತೀರಿ? ಅದೇ ಸೂತ್ರ an = a + n - 1 × d. ಈ ಸೂತ್ರವನ್ನು ನಾವು ಮತ್ತೆ ಬಳಸ್ಕೊಳ್ತೀವಿ. ಸೊ ಹಾಗಾದರೆ an ಅಂದರೆ ಎಷ್ಟು? an ಜಾಗದಲ್ಲಿ 78 ಹಾಕೋಬೇಕು. a ಅಂದರೆ ಎಷ್ಟು? 3 ಹಾಕೋಬೇಕು ಪ್ಲಸ್ n - 1 ಅನ್ನೋದನ್ನ ಗೊತ್ತಿಲ್ಲ ಹಾಗೆ ಬರ್ಕೊತೀವಿ ಇಂಟು ಡಿ. ಡಿ ಅಂದರೆ ಎಷ್ಟಪ್ಪ? 5. 5ನ ಇಲ್ಲಿ ಬರ್ಕೊತೀವಿ. ಸೊ ಹಾಗಾಗಿ ಇದು 78 = 3 + 5 × n 5n ಪ್ಲಸ್ ಇಂಟು ಮೈನಸ್ ಮೈನಸ್ 5 ಅಂತ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 78 ಇದೆ ಪ್ಲಸ್ 3 ಈಚೆ ಬಂದರೆ -3 ಆಗುತ್ತೆ. ಈಗ 5n - 5 ಹಾಗೆ ಉಳಿಯುತ್ತೆ. 78ರಲ್ಲಿ 3 ಕಳೆದ್ರೆ 75. ಈ -5ನ ಈಚೆ ತಗೊಂಡ್ರೆ +5 ಆಗುತ್ತೆ. ಅರ್ಥ ಆಯ್ತಾ? ಸೊ 78ರಲ್ಲಿ 3 ಕಳೆದ್ರೆ 75 ಬರುತ್ತೆ. ಈಗ -5 ಇದೆ ಅದನ್ನು = ಈಚೆ ತಗೊಂಡ್ರೆ ಏನಾಗುತ್ತೆ? +5 ಆಗುತ್ತೆ. ಸೊ ಹಾಗಾಗಿ 75 + 5 = ಎಷ್ಟಿದು? 5n ಆಗುತ್ತೆ. ಸೊ 75 + 5 ಅಂದರೆ ಎಷ್ಟು? 80. 80 = 5n ಆಯಿತು. ಹಾಗಾದರೆ n = 80/5. n = ಎಷ್ಟು? 80/5. therefore n = 5ರಿಂದ 80ನ್ನು ಭಾಗಿಸಿ 5 × 5 5 × 5 3 × 30 ಹಾಗಾದರೆ 30. ಸೊ n = 16. ಇದು ಉತ್ತರ. ಹಾಗಾದರೆ ಈ ಶ್ರೇಣಿಯ ಎಷ್ಟನೇ ಪದ? 16ನೇ ಪದ. ಈ ಶ್ರೇಣಿಯ 16ನೇ ಪದವು ಎಷ್ಟಾಗಿರುತ್ತೆ? 78 ಆಗಿದೆ. ಈ ಶ್ರೇಣಿಯ 16ನೇ ಪದವು ಎಷ್ಟಾಗಿದೆ? 78 ಆಗಿದೆ. ಸರಿ ಮಕ್ಕಳೇ. ಸೊ ನಾವೇನು ಮಾಡಬೇಕು? ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಬರಬೇಕಾಗುತ್ತೆ. ಆನಂತರ ಏನನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನೋಡಿಕೊಂಡು ಯಾವ ಸೂತ್ರ ಅದಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ನಾವು ಕಂಡುಹಿಡ್ಕೊಂಡ್ರೆ ನಮಗೆ ಮಾಡೋದು ತುಂಬಾ ಸುಲಭ ಆಗುತ್ತೆ. ಆಯ್ತಾ? ಸೊ ಈಗ ಇನ್ನೊಂದು ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ. ಯಾಕಂದರೆ ಇದೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದ ಸಮಸ್ಯೆಗಳಾಗಿರೋದ್ರಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತೀವಿ. ಸೊ ಈಗ ನಂತರದ ಸಮಸ್ಯೆ ಈ ಥರ ಇದೆ. ಏನು ಸಮಸ್ಯೆ ಅಂತ ಹೇಳಿದ್ರೆ 50 ಪದಗಳನ್ನು ಹೊಂದಿರುವ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಮೂರನೇ ಪದ 12, ಮೂರನೇ ಪದ 12 ಮತ್ತು ಕೊನೆಯ ಪದ 106. ಕೊನೆಯ ಪದ 106 ಆದರೆ 29ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಈಗ ಇನ್ನೊಂದು ಸಮಸ್ಯೆ ಈ ಥರ ಇರುತ್ತೆ. ಸೊ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ 12 ಮತ್ತು ಕೊನೆಯ ಪದವು 106 ಆದರೆ, ಕೊನೆಯ ಪದ ಎಷ್ಟು? 106 ಆದರೆ ಎಷ್ಟನೇ ಪದವನ್ನು ಕಂಡುಹಿಡಿಯಬೇಕು? 29ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿಕೊಂಡ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು ಎಷ್ಟು ಪದಗಳಿವೆ ಅನ್ನೋದು ಈ ಲೆಕ್ಕದಿಂದ ಅರ್ಥ ಆಗುತ್ತಲ್ವಾ?
ಅಂತ ಅವರೇ ಕೊಟ್ಟಿದ್ದಾರೆ. ಮೊದಲನೇ ಪದನೇ 50 ಪದಗಳನ್ನು ಹೊಂದಿರುವ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ n = 50. ಈ ಶ್ರೇಣಿಯಲ್ಲಿರುವ ಒಟ್ಟು ಪದಗಳ ಸಂಖ್ಯೆ ಎಷ್ಟು? 50. ಅರ್ಥ ಆಯ್ತಾ? ನಂತರ ಈ ಶ್ರೇಣಿಯ ಮೂರನೇ ಪದ ಎಷ್ಟು? 12. ಮೂರನೇ ಪದ ಅಂದ್ರೆ ಯಾವುದು? A3. A3 = ಎಷ್ಟು? 12 ಅಂತ ಕರೀತೀವಿ. ಆಯ್ತಾ? ನಂತರ A3 = 12 ಆದ್ಮೇಲೆ A3 ಅನ್ನು ನಾವು ಏನಂತ ಬರೀತೀವಿ? A + 2D. ನೆನಪಾಗ್ತಿದೆಯಾ? ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೀತೀವಿ. ಅದರಲ್ಲಿ A1, A2, A3, A4 ಈ ತರ ಬರ್ಕೊಂಡು AN ಅಂತ ಬರೀತೀವಿ. A ಅಂತ ಹೇಳಿದ್ರೆ ಮೊದಲನೇ ಪದ, A + D ಅಂದ್ರೆ ಎರಡನೇ ಪದ, A + 2D ಅಂದ್ರೆ ಮೂರನೇ ಪದ ಅಂದ್ರೆ A3. therefore A + 2D ಅಂತ ಬರೀತೀವಿ. that's equal to 12. ಇದನ್ನು ನಾವು ಸಮೀಕರಣ 1 ಅಂತ ಇಟ್ಟು ಆಯ್ತಾ? ನಂತರ ಇಲ್ಲೇನು ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಕೊನೆಯ ಪದ 106. ಕೊನೆಯ ಪದ ಅಂದ್ರೆ ಯಾವುದು? AN. ಕೊನೆಯ ಪದ ಯಾವುದು? AN = ಎಷ್ಟು? 106 ನೋಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಸ್ವಲ್ಪ ಹಿಂದೆ ಮಾಡಿರುವಂತಹ ಸಮಸ್ಯೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. 29ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 29ನೇ ಪದ ಅಂದ್ರೆ A29. A29 ಬೆಲೆ ಎಷ್ಟು ಅನ್ನೋದನ್ನು ನಾವು ಮಾಡಬೇಕು? ಕಂಡುಹಿಡಿಯಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಇದಕ್ಕೆ ಸೂಕ್ತವಾಗಿರುವ ಸೂತ್ರ ಯಾವುದಿದೆ ಮತ್ತೆ ನೋಡ್ಬೇಕು. ಏನಿದೆ? AN ಇದೆ, ಬೆಲೆ ಇದೆ, ಆಮೇಲೆ A3 ಬೆಲೆ ಇದೆ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಈಗ ಯಾವ ಸೂತ್ರವನ್ನು ಬಳಸಬೇಕು ಅನ್ನೋದನ್ನು ನೋಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ, AN = ಎಷ್ಟು ಕೊಟ್ಟಿದ್ದಾರೆ? 106 ಕೊಟ್ಟಿದ್ದಾರೆ. AN ಅಂದ್ರೆ ಎಷ್ಟಪ್ಪ? 50. ಸೊ ಹಾಗಾಗಿ n ಜಾಗದಲ್ಲಿ 50 ಅಂತ ಹಾಕೊಳ್ಳಿ. A50 ಅಲ್ವಾ? A50 ಎಷ್ಟಿದೆ? 106. ಈಗ ಒಂದು ನಿಮಿಷ ನೋಡಬೇಕು. A50 ಅಂತ ಹೇಳಿದ್ರೆ ಏನು? 50ನೇ ಪದ. ಎಷ್ಟನೇ ಪದ? 50ನೇ ಪದ. ಹಾಗಾದ್ರೆ A50 ಅನ್ನು ನಾವು ಹೇಗೆ ಬರೀಬಹುದು ಅಂತ ಹೇಳಿದ್ರೆ A + 49D. ಇದು ನೆನಪಾಗ್ತಿದೆಯಾ? ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಕಡಿಮೆ ಇಂಟು D ಅನ್ನು ಬರೀಬೇಕು ಅಂತ ಹೇಳಿ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ A50 ಅನ್ನು ನಾವು ಏನಂತ ಬರೀತೀವಿ? A + 49D ಅಂತ ಬರೀತೀವಿ. A + 49D = ಎಷ್ಟು? 106 ಆಗುತ್ತೆ. ಇದನ್ನ ಸಮೀಕರಣ 2 ಅಂತ ತಗೋಬಹುದು. ಅರ್ಥ ಆಯ್ತಾ? ಈಗ ಸಮೀಕರಣ 1, ಸಮೀಕರಣ 2. ನಂತರ ಏನು ಮಾಡಬೇಕಿತ್ತು? ಸಮೀಕರಣ 2ರಿಂದ ಸಮೀಕರಣ 1 ಕಳೆಯಿರಿ. ಸಮೀಕರಣ 2ರಿಂದ ಸಮೀಕರಣ 1 ಮಾಡಬೇಕು, ಕಳೆಯಬೇಕು. ಸೊ ಕಳೆದಾಗ ಏನಾಗುತ್ತೆ? ಫಸ್ಟ್ ಸಮೀಕರಣ 2 ಬರ್ಕೋಬೇಕು. A + 49D = 106 ಅಲ್ವಾ? ಇದು ಸಮೀಕರಣ 2. ಈಗ ಸಮೀಕರಣ 1 ಬರ್ಕೋಬೇಕು. ಸಮೀಕರಣ 1 ಯಾವುದು? ಇಲ್ಲಿದೆ. A + 2D = ಎಷ್ಟು? 12. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಕೂಡ್ತಾ ಇದ್ದೀವ, ಕಳೀತಾ ಇದ್ದೀವ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ಕಳೀತಾ ಇರೋದ್ರಿಂದ ಚಿಹ್ನೆಯನ್ನು ಬದಲಾಯಿಸಬೇಕಾಗುತ್ತೆ. ಯಾಕಂದರೆ ಕಳೆಯೋದು ಅಂದರೆ ಮೈನಸ್ ಮಾಡೋದು ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ನಾವು ಇದಕ್ಕೇನು ಚಿಹ್ನೆ ಇದೆ? ಪ್ಲಸ್ ಇದೆ. ಹಾಗಾಗಿ ಮೈನಸ್ ಹಾಕ್ಕೊಂತೀವಿ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಹಾಕೋಬೇಕು. ಇಲ್ಲಿ ಏನಿಲ್ಲ ಪ್ಲಸ್ ಇರುತ್ತೆ, ಮೈನಸ್ ಹಾಕಬೇಕು. ಸೊ ಈಗ ಇದು ಪ್ಲಸ್ ಎ ಮತ್ತು ಮೈನಸ್ ಎ ಎರಡನ್ನ ಕಳೆದ್ರೆ ಎಷ್ಟು ಬರುತ್ತೆ? 0. ಎಷ್ಟು? 0. ಅಥವಾ ಎರಡನ್ನ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 0 ಬರುತ್ತೆ. ಯಾಕಂದರೆ ಇವೆರಡು ವಿಜಾತಿಯ ಚಿಹ್ನೆಗಳನ್ನು ಹೊಂದಿರುವಂಥ ಪದಗಳು. ಸೊ ಹಾಗಾಗಿ ಈಗ 49 ಇದೆ. ಇದು +2D -2D ನೋಡಬೇಕು. ಎಂತ 2D? ಇದು -2D ಅಲ್ವಾ? ಸೊ 49ರಲ್ಲಿ 2ಅನ್ನು ಕಳಿಬೇಕು. 49ರಲ್ಲಿ 2ಅನ್ನು ಕಳೆದ್ರೆ 47D. ಎಷ್ಟು D? 47D = ಈ ಕಡೆಗೆ ಎಷ್ಟಿದೆ? 106 ಇದೆ.
ಇದು ಪ್ಲಸ್ ಮೈನಸ್ ಮೈನಸ್ 12 106ರಲ್ಲಿ 12 ಕಳೆದ್ರೆ ಎಷ್ಟು 94 ಎಷ್ಟಾಗುತ್ತೆ 94 ಆಗುತ್ತೆ ಯಾಕಂದರೆ 6 2 ಕಳೆದ್ರೆ 4 10ರಲ್ಲಿ 1 ಕಳೆದ್ರೆ 9 ಸೊ ಈಗ D is equal to 94 divided by 47 is equal to 47 divided by 47 ಆಗುತ್ತೆ ಈಗ 47 ಮಧ್ಯದಲ್ಲಿ ಬಹಳ ಸುಲಭವಾಗಿ ಡಿವೈಡ್ ಆಗುತ್ತೆ 47 ಅಂದರೆ 47 47 94 ಬಾರ್ ಆಗುತ್ತೆ ಸೊ ಹಾಗಾಗಿ D is equal to ಎಷ್ಟು ಬರುತ್ತೆ 2 D is equal to 2 ಅರ್ಥ ಆಯ್ತಾ ಈಗ ನಾವು ಏನು ಮಾಡಬೇಕು D is equal to 2 ಅನ್ನು D is equal to 2 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಈಗ ನಾವು ಏನು ಬೇಕಾದ್ರೂ ಮಾಡಬಹುದು ಅಂದರೆ ಸಮೀಕರಣ 1ರಲ್ಲಾದರೂ ಆದೇಶಿಸಬಹುದು ಸಮೀಕರಣ 2ರಲ್ಲಾದರೂ ಆದೇಶಿಸಬಹುದು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಮೀಕರಣ 1ರಲ್ಲಿ ಆದೇಶ ಮಾಡೋಣ ಸಮೀಕರಣ 1 ಏನಿದೆ ಅದನ್ನು ಬರ್ತೀವಿ a plus 2d is equal to 12 a plus 2d is equal to 12 ಸೊ ಈಗ a ಹಾಗೆ ಇಲ್ಲಿ ಪ್ಲಸ್ 2 ಇಂಟು d ಅಂದರೆ ಎಷ್ಟು 2 is equal to 12 ಸೊ a ಪ್ಲಸ್ 2 4 is equal to 12 a is equal to 12 minus 4 a is equal to 8 ಇಲ್ಲಿ a ಬೆಲೆ ಕೂಡ ಇತ್ತು ಸೊ a ಬೆಲೆ ಎಷ್ಟು 8 ಅರ್ಥ ಆಯ್ತಾ ಇಷ್ಟಕ್ಕೆ ಮುಗಿದ್ಬಿಡ್ತಾರೆ ಈಗ ಯಾಕೆ ಅಂದರೆ ನಾವು ಕಂಡುಹಿಡಿಯಬೇಕಾಗಿರೋದೇನು 29ನೇ ಪದ ಎಷ್ಟನೇ ಪದ 29ನೇ ಪದ ಸೊ ಹಾಗಾಗಿ ಇನ್ನೂ ಮುಗಿದಿಲ್ಲ ಈಗ ನಾವು ಕಂಡುಹಿಡಿಯಬೇಕು A29 ಅಂದರೆ 29ನೇ ಪದ A29 29ನೇ ಪದ ಆಗಿರೋದ್ರಿಂದ A ಪ್ಲಸ್ 29 ಇದೆ ಹಾಗಾದ್ರೆ ಎಷ್ಟು ಬರ್ಕೋಬೇಕು 28 ಯಾಕಂದ್ರೆ 29ಗಿಂತ 1 ಕಡಿಮೆ 28 D ಆಗುತ್ತೆ A ಪ್ಲಸ್ 28 D ಆಗುತ್ತೆ ಸೊ therefore A29 is equal to A into 8 plus 28 into D ಅಂದರೆ ಎಷ್ಟು 7 ಸೊ ಈಗ A29 is equal to 8 plus 28 56 28 ಎಷ್ಟು 56 therefore A29 is equal to 56 plus 8 44 ಹಾಗಾಗಿ 29ನೇ ಪದ ಈ ಶ್ರೇಣಿಯ 29ನೇ ಪದ ಎಷ್ಟು ಆಗಿರುತ್ತದೆ ಅಂತ ಕೇಳಿದ್ರೆ ಈ ಶ್ರೇಣಿಯ 29ನೇ ಪದವು ಎಷ್ಟಾಗಿರುತ್ತೆ 44 ಆಗಿರುತ್ತದೆ ಅರ್ಥ ಆಯ್ತಾ ಮಕ್ಕಳೇ ಹಾಗಾದರೆ ಈ ಒಂದು ಪ್ರಶ್ನೆ ಈ ಒಂದು ಸಮಸ್ಯೆ ನಾವು ಹಿಂದೆ ಮಾಡಿರುವಂತಹ ಸಮಸ್ಯೆಗಳಿಂದ ಸ್ವಲ್ಪ ವಿಭಿನ್ನವಾಗಿತ್ತು ಸೊ ಅದರಲ್ಲಿ ಏನು ಕೊಟ್ಟಿದ್ರು ಏನಿರ್ಬೋದು 50 A3 ಅಂದರೆ ಮೂರನೇ ಪದ ಕೊಟ್ಟಿದ್ರು ಆಮೇಲೆ ಮನೆಯ ಪದವನ್ನು ಕೊಟ್ಟಿದ್ರು ಪದ 129ನೇ ಪದ ಕಂಡಿಡಿಯಕ್ಕೆ ಕೇಳಿದ್ರು ಅವರು ಇನ್ನೊಂದು ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ 50 ಪದಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ರು ಹಾಗಾಗಿ ನಮಗೆ ಏನು ಈಸಿಕ್ವಲ್ ಟು ಎಷ್ಟು ಅಂತ ಗೊತ್ತಾಯಿತು 50 ಸೊ therefore A50 is equal to 160 ಆಗುತ್ತೆ ಸೊ ಹಾಗಾಗಿ A ಪ್ಲಸ್ A50 ಅನ್ನು ಹೇಳ್ಕೊಳ್ತೀವಿ A ಪ್ಲಸ್ 40 is equal to 160 ಆಗಿರುತ್ತೆ ಇದನ್ನು ಸಮೀಕರಣ 2 ಅಂತ ತಗೊಂಡ್ವಿ ಸಮೀಕರಣ 1 ಇವೆರಡನ್ನ ತಗೊಂಡು ಒಂದರೊಂದು ಕಳೆದಾಗ ನಮಗೆ ಯಾವ ಬೆಲೆ ಸಿಕ್ತು D ಬೆಲೆ ಸಿಕ್ಕಾಯಿತು D is equal to ಎಷ್ಟು 2 ನಂತರ D is equal to 2 ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡ್ಕೊಂಡು ಹೋಗಿ ಆದೇಶ ಮಾಡಿದಾಗ ನಮಗೆ ಏನು ಸಿಕ್ತು A ಬೆಲೆ ಸಿಕ್ತು A ಬೆಲೆ ಅಂದರೆ ಮೊದಲನೇ ಪದ ಸೊ ಮೊದಲನೇ ಪದ ಸಿಕ್ತು A is equal to 8 ಸೊ ಹಾಗಾಗಿ ನಾವು ಕಂಡುಹಿಡಿಯಬೇಕಾಗಿರೋದು 29ನೇ ಪದ ಹಾಗಾಗಿ 29ನೇ ಪದವನ್ನು ಬರ್ಕೊಂಡು A ಬೆಲೆ ಮತ್ತು D ಬೆಲೆಯನ್ನು ನಾವು ಏನು ಮಾಡಿದ್ವಿ ಆದೇಶ ಮಾಡಿದ್ವಿ ನಮಗೆ 29ನೇ ಪದದ ಬೆಲೆ ಸಿಕ್ತು ಅದೆಷ್ಟು ಅಂದರೆ 44 ಅರ್ಥ ಆಯ್ತಾ ಹಾಗಾಗಿ ಈಗ ನಾವು ಮುಂದಿನ ಒಂದು ಸಮಸ್ಯೆಗೆ ಹೋಗೋಣ
ಹಾಗಾದರೆ ಮುಂದಿನ ಸಮಸ್ಯೆ ನಮಗೆ ಏನು ಅಂದರೆ ನೋಡ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಹಾಗೂ ಒಂಬತ್ತನೇ ಪದಗಳು ಕ್ರಮವಾಗಿ ಮೂರನೇ ಹಾಗೂ ಒಂಬತ್ತನೇ ಪದಗಳು ಕ್ರಮವಾಗಿ 4 ಮತ್ತು -8 -8 ಆದರೆ ಅದರ ಎಷ್ಟನೇ ಪದವು ಸೊನ್ನೆಯಾಗಿದೆ. ಈ ಒಂದು ಸಮಸ್ಯೆಯನ್ನು ಕೊಟ್ಟರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದ ಹಾಗೂ ಒಂಬತ್ತನೇ ಪದಗಳು ಕ್ರಮವಾಗಿ ಅವರೇ ಕೊಟ್ಟಿದ್ದಾರೆ. 4 ಮತ್ತು -8 ಅಂತ ಇದೆ. 4 ಮತ್ತು -8 ಆದರೆ ಅದರ ಎಷ್ಟನೇ ಪದವು 0 ಆಗಿದೆ. ಅದರ ಎಷ್ಟನೇ ಪದ 0 ಆಗಿದೆ ಅನ್ನೋದನ್ನ ಕಂಡುಹಿಡಿಯಬೇಕು. ಸೊ ಈಗ ಸಮಾಂತರ ಶ್ರೇಣಿ ಮೂರನೇ ಪದ ಇದೆ. ಸೊ ಮೂರನೇ ಪದ ಅಂದರೆ ಯಾವುದು? A3 is equal to ಎಷ್ಟು? ಮೂರನೇ ಪದ ಎಷ್ಟು? 4 ಕ್ರಮವಾಗಿ ಅಂತ ಕೊಟ್ಟಿರೋದ್ರಿಂದ ಕ್ರಮವಾಗಿಯೇ ಬರ್ಕೋಬೇಕು. ಸೊ A3 is equal to 4. ಸೊ A3 ಅನ್ನು ನಾನು ಹೇಳಿದವಾಗಲೇ ಮೂರನೇ ಪದ ಅಂದರೆ A+2D ಅಂತ ಬರ್ಕೊತೀವಿ. A+2D is equal to 4 ಸಮೀಕರಣ 1 ಅಂತ ತಗೊಂಡು ನಂತರ ಒಂಬತ್ತನೇ ಪದಗಳು ಕ್ರಮವಾಗಿ ಎರಡನೇದಾದ್ರು ಒಂಬತ್ತನೇ ಪದ ಅಂದರೆ ಯಾವುದು? A9 is equal to -8. A9 is equal to -8 ಆಗುತ್ತೆ. ಸೊ ಹಾಗಾದರೆ A9 ಅನ್ನು ಏನಂತ ಬರೀತೀವಿ? A+8D is equal to -8 ಸಮೀಕರಣ 2 ಅಂತ. ಅದರ ಎಷ್ಟನೇ ಪದವು 0 ಆಗಿದೆ ಅಂತ ಕೊಟ್ಟಿದೆ ಅಲ್ವಾ? ಸೊ ಎಷ್ಟನೇ ಪದ 0 ಅನ್ನೋದನ್ನು ನಾವು ನೋಡಬೇಕು, ಕಂಡುಹಿಡಿಯಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆಯಾ? ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನು ಕಂಡುಹಿಡಿಯಬೇಕು. ಅದಕ್ಕೆ ಏನು ಮಾಡ್ತೀರಾ ಅಂದರೆ ಸಮೀಕರಣ 2ರಲ್ಲಿ ಹಿಂದೆ ಮಾಡಿದ್ರಲ್ಲ ಅದೇ ಕ್ರಮ ಮಾಡಬೇಕು. ಸಮೀಕರಣ 1 ಕಳೆಯಿರಿ ಅಲ್ವಾ? ಸೊ ಕಳೆದಾಗ ಏನಾಗುತ್ತೆ? ಸಮೀಕರಣ 2 A+8D is equal to -8. ಸಮೀಕರಣ 1 A+2D is equal to 4. ಸರಿನಾ? ಸೊ ಕಳೆಯಿರಿ ಅಂತ ಕೊಟ್ಟಾಗ ಮೈನಸ್ ಚಿಹ್ನೆಗಳನ್ನು ಬದಲಾಯಿಸ್ಕೊಳ್ತೀವಿ. ಸೊ ಹಾಗಾಗಿ +A ಮತ್ತು -A ಒಂದು ಕಳೆದ್ರೆ ಹೊರಟೋಗುತ್ತೆ. ಸೊ 8ರಲ್ಲಿ 2 ಕಳೆದ್ರೆ ಎಷ್ಟು? 6D. ಯಾಕಂದರೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ, ಎಲ್ಲದಕ್ಕೆ ಚಿಹ್ನೆ ಪ್ಲಸ್ 6D ಆಗುತ್ತೆ. ಸೊ ಹಾಗಾಗಿ ಇದು -8 ಇದು -4 +4 ಅಲ್ಲ, ಇದು -4 ಆಗುತ್ತೆ. ಸೊ ಹಾಗಾಗಿ 2 ಸಜಾತಿಯ ಚಿಹ್ನೆಗಳನ್ನು ಹೊಂದಿದಾಗ 2ಅನ್ನು ಕೂಡಬೇಕು. ಕೂಡಿದ್ರೆ -12 ಆಯ್ತಾ? ಸೊ therefore D is equal to -12 divided by 6 ಆಗುತ್ತೆ. ಸೊ therefore D is equal to 6 2 ಸೊ D is equal to -2. ಹಾಗೆ D ಬೆಲೆ ನಮಗೆ ಸಿಕ್ತು. ಈಗ D ಬೆಲೆ ಸಿಕ್ಕಿರೋದ್ರಿಂದ ಇಷ್ಟೆಲ್ಲ ಮುಗಿದಿಲ್ಲ, A ಬೆಲೆನ ಕಂಡುಹಿಡಿಯಬೇಕು. ಸೊ D is equal to -2 ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1 ಏನಿದೆ? A+2D is equal to 4 ಇದೆ ಅಲ್ವಾ? ಸೊ A+2 ಇಂಟು D ಬೆಲೆ ಎಷ್ಟು? -2 is equal to 4.
ಗೊತ್ತಾಯ್ತಾ? ಸೊ ದೇರ್ಫೋರ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 ಇಸ್ ಈಕ್ವಲ್ ಟು 4 ಎ ಇಸ್ ಈಕ್ವಲ್ ಟು 4 ಮೈನಸ್ 4 ಈಚೆ ಬಂದರೆ ಪ್ಲಸ್ 4 ಸೊ ಎ ಇಸ್ ಈಕ್ವಲ್ ಟು 4 ಪ್ಲಸ್ 4 8 ಸೊ ಹಾಗಾಗಿ ಎ ಬೆಲೆನೂ ಕೂಡ ಏನಾಯಿತು ಸಿಕ್ತು, ಎ ಬೆಲೆ ಸಿಕ್ತು ಮತ್ತು ಬಿ ಬೆಲೆನೂ ಸಿಕ್ತು ಆಯಿತಾ. ಸೊ ಈಗ ಏನು ಮಾಡಬೇಕು, ಆದರೆ ಎಷ್ಟನೇ ಪದವು 0 ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಎಷ್ಟನೇ ಪದ 0 ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ ಎ ಎನ್ ಅನ್ನೋದು ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಅರ್ಥ. ಎ ಎನ್ ಏನಾಗಿರುತ್ತೆ 0 ನಾವೇನು ಕಂಡುಹಿಡಬೇಕು, ಎಷ್ಟನೇ ಪದ ಅಂತ ಬಂದಾಗ ಎನ್ ಬೆಲೆಯನ್ನು ಕಂಡುಹಿಡಬೇಕು. ಬೆಲೆ ಎನ್ ಬೆಲೆಯನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ ಇದೇ ಸೂತ್ರವನ್ನು ಬಳಸ್ಕೊಂತೀವಿ. ಗೊತ್ತಾಯ್ತಾ? ಸೊ ಈ ಸೂತ್ರವನ್ನು ಬಳಸ್ಕೊಳ್ಳೋದ್ರಿಂದ ಈಗ ಎ ಎನ್ ಅಂದರೆ 0, ಎ ಅಂದರೆ ಎಷ್ಟು, ಎ ಅಂದರೆ ಇಲ್ಲಿ ಕಂಡಿದ್ದೀವಿ 8 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ -2. ಸೊ 0 ಇಸ್ ಈಕ್ವಲ್ ಟು 8 ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಸೊ ಈಗ ಏನು ಮಾಡ್ತೀವಿ ಅಂದರೆ ಮತ್ತೆ ಗಮನಿಸಬೇಕು. 0 ಇಸ್ ಈಕ್ವಲ್ ಟು 8 ಪ್ಲಸ್ ಇಂಟು ಮೈನಸ್ ಮೈನಸ್ 2n ಪ್ಲಸ್ 2. ಹಾಗಾಗಿ 8 ಪ್ಲಸ್ 2 ಎಷ್ಟಾಗುತ್ತೆ 10 ಮೈನಸ್ 2n ಈ ಕಡೆಗೆ 0. ಸೊ ಏನು ಮಾಡ್ತೀವಿ ಅಂದರೆ -2 ಈಚೆ ಕೊಂಡ್ಬನ್ನಿ, -2 ಈಚೆ ಬಂದರೆ ಪ್ಲಸ್ 2 ಆಗುತ್ತೆ. 2n ಇಸ್ ಈಕ್ವಲ್ ಟು 10, n ಇಸ್ ಈಕ್ವಲ್ ಟು 10/2. ಸೊ n ಇಸ್ ಈಕ್ವಲ್ ಟು 2 2 10. ಹಾಗಾದರೆ n ಇಸ್ ಈಕ್ವಲ್ ಟು ಎಷ್ಟು ಬಂತು 5. ಅಂದರೆ ಅರ್ಥ ಈ ಶ್ರೇಣಿಯ ಎಷ್ಟನೇ ಪದ 5ನೇ ಪದವು ಶ್ರೇಣಿಯ 5ನೇ ಪದವು ಎಷ್ಟಾಗಿರುತ್ತೆ 0 ಆಗಿರುತ್ತದೆ. ಈ ಶ್ರೇಣಿಯ 5ನೇ ಪದವು 0 ಆಗಿರುತ್ತದೆ. ಸೊ ಈ ಥರ ಮತ್ತು ಈ ಒಂದು ಪ್ರಾಬ್ಲಮ್ ಕೂಡ ಹಿಂದೆ ಮಾಡಿರುವಂಥ ಪ್ರಾಬ್ಲಮ್ ಸ್ವಲ್ಪ ವಿಭಿನ್ನವಾಗಿತ್ತು. ನೋಡ್ಕೊಳ್ಳಿ, ಏನು ಕೊಟ್ಟಿದ್ರು, 3ನೇ ಪದ ಕೊಟ್ಟಿದ್ರು, 9ನೇ ಪದ ಕೊಟ್ಟಿದ್ರು. ಅವೆಲ್ಲ ಇಟ್ಕೊಂಡು ನಾವೇನು ಮಾಡಬೇಕು, ಎಷ್ಟನೇ ಪದ 0 ಆಗಿದೆ ಅನ್ನೋದನ್ನು ಕಂಡುಹಿಡಬೇಕು. ಎಷ್ಟನೇ ಪದ 0 ಅಂತ ಅವರೇ ಕೊಟ್ಟಿದ್ದಾರೆ ಅಂದರೆ ಅರ್ಥ ಎ ಎನ್ ಅನ್ನು 0 ಅಂತ ತಗೋಬೇಕಾಗುತ್ತೆ. ಎಷ್ಟನೇ ಅಂತ ಹೇಳಿದಾಗ ನಾವು ಏನು ಮಾಡಬೇಕು, ಎನ್ ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ನಾವು ಮತ್ತೆ ಸಮೀಕರಣಗಳನ್ನು ಯಾವ ಥರ ಬಿಡಿಸ್ತಾ ಹೋಗ್ತೀವಿ, ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಬರ್ಕೊಂಡು ಕಳೆದು ಅದರಲ್ಲಿ ಡಿ ಬೆಲೆ ಬಂದ ಮೇಲೆ ಅದನ್ನು ಯಾವುದೋ ಒಂದು ಸಮೀಕರಣಕ್ಕೆ ಹಾಕಿದರೆ ಎ ಬೆಲೆ ಸಿಗ್ತಾ ಹೋಗುತ್ತೆ. ಆ ಎ ಬೆಲೆ ಇಟ್ಕೊಂಡು ನಾವೇನು ಮಾಡ್ತೀವಿ, ಮತ್ತೆ ಸೂಕ್ತವಾದ ಸೂತ್ರವನ್ನು ಬಳಸ್ಕೊತೀವಿ. ಎ ಎನ್ ಅನ್ನೋ ಸೂತ್ರ, ಆ ಎ ಎನ್ ಅನ್ನೋ ಸೂತ್ರ ಬಳಸ್ಕೊಂಡು ಅದಕ್ಕೆ ಈ ಬೆಲೆಗಳನ್ನೆಲ್ಲ ಆದೇಶ ಮಾಡಿದ್ರೆ ನಮಗೆ ಎಷ್ಟನೇ ಪದ ಅಂದರೆ ಎನ್ನನೇ ಪದ ಯಾವುದು ಅಂತೇಳಿ ನಮಗೆ ಸಿಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗಾಗಿ ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಸೊ ನಂತರದ ಒಂದು ಸಮಸ್ಯೆ ತಗೋಣ, ಇನ್ನೊಂದು ಸಮಸ್ಯೆ ಮುಗಿಸೋಣ. ಸೊ ಇನ್ನೊಂದು ಸಮಸ್ಯೆ ಈ ಥರ ಇದೆ. ಇದು ಸ್ವಲ್ಪ ವಿಭಿನ್ನವಾಗಿರುವಂಥ ಸಮಸ್ಯೆ, ನೋಡ್ತಾ ಹೋಗಿ. ಒಂದು ಸಮಾಂತರ ಶ್ರೇಣಿಯ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಅಭ್ಯಾಸದಲ್ಲಿ ಇರುವಂಥ ಪ್ರಶ್ನೆಗಳಾಗಿರ್ತವೆ. ಸೊ ಅದನ್ನೇ ನಾವಿಲ್ಲಿ ಬಿಡಿಸ್ತಾ ಇದ್ದೀವಿ. ಶ್ರೇಣಿ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 11ನೇ ಪದ 38 ಅಥವಾ 14ನೇ ಪದ 73 ಆದರೆ ಅದರ 31ನೇ
ಪದವನ್ನು ಕಂಡುಹಿಡಿಯಿರಿ. ಸೊ ಇದು ಕೊಟ್ಟಿರುವಂಥ ಒಂದು ಪ್ರಾಬ್ಲಮ್ಮು. ಸೊ ಏನಿದೆ ಇಲ್ಲಿ ನೋಡ್ಕೊಡ್ರಿ. ಒಂದು ಸಮಾನ ಶ್ರೇಣಿಯ 11ನೇ ಪದ 38 ಅಂತ ಕೊಟ್ಟಿದ್ದಾರೆ. 16ನೇ ಪದ 73 ಅನ್ನೋದು ಇದೆ. ಹಾಗಾದರೆ ಅದರ ಎಷ್ಟನೇ ಪದವನ್ನು ಕಂಡುಹಿಡಬೇಕು? 31ನೇ ಪದವನ್ನು ಕಂಡುಹಿಡಬೇಕು. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಮೊದಲು ಬರ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. 11ನೇ ಪದ ಅಂದರೆ A11 is equal to 38. A11 is equal to 38. ನಾನು ಹೇಳಿದೆ ನಿಮಗೆ A11 ಅನ್ನು ಯಾವ ಥರ ಬರ್ಕೊತೀರಿ? A plus 10D is equal to 38. ಸರಿನಾ? ಇದನ್ನು ಏನು ಮಾಡಬೇಕು? ಸಮೀಕರಣ 1. ನಂತರ 16ನೇ ಪದ 73. 16ನೇ ಪದ ಅಂದರೆ ಯಾವುದು? A16 is equal to 73 ಅಲ್ವಾ? A16 ಏನು ಬರ್ಕೊತೀರಿ? 16ರಲ್ಲಿ 1 ಕಡಿಮೆ ಬರ್ಕೋಬೇಕು, ಅಂದರೆ 15 ಅಂತ ಬರ್ಕೋಬೇಕು. A plus 15D is equal to 73. ಸಮೀಕರಣ 2. ಇದು ಮಿಕ್ಕಿದೆಲ್ಲ ಹೆಚ್ಚು ಕಡಿಮೆ ಸರಿ ಸೇಮ್ ಆಗಿರುತ್ತೆ. ಸೊ ಮತ್ತೆ ಇಲ್ಲಿ 2 ಸಮೀಕರಣ ಸಿಕ್ಕಿದ್ದಾವೆ. ಸಮೀಕರಣ 2ರಿಂದ ಸಮೀಕರಣ 1 ಕಳೆಯಿರಿ. ಸಮೀಕರಣ 2ರಿಂದ ಸಮೀಕರಣ 1 ಏನು ಮಾಡಬೇಕು? ಕಳೆಯಿರಿ. ಕಳೆದಾಗ ಏನು ಸಿಗುತ್ತೆ ನಮಗೆ? ಸಮೀಕರಣ 2 ಏನಿದೆ? A plus 13D is equal to 73. ಸಮೀಕರಣ 1 ಏನಿದೆ? A plus 10D is equal to 38. ಕಳೆಯಿರಿ ಅಂತ ಕೊಟ್ಟಾಗ ಚಿಹ್ನೆಗಳನ್ನು ಬದಲಾಯಿಸಬೇಕು. ಬದಲಾಯಿಸಿಕೊಳ್ಳೋದ್ರಿಂದ ಪ್ಲಸ್ ಎ ಮತ್ತು ಮೈನಸ್ ಎ ಎರಡು ಕೂಡ ಒಂದರೊಂದು ಕಳೆದರೆ ಉಳಿಯೋದು 0 ಅಥವಾ 2 ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ 15 ಮೈನಸ್ 10, 15ರಲ್ಲಿ 10 ಕಳೆದ್ರೆ ಎಷ್ಟು? 5D ಅಲ್ವಾ? ಸೊ 5D ಆಗುತ್ತೆ. ಸೊ 5D is equal to 73ರಲ್ಲಿ 38 ಕಳಿಬೇಕು. ಸೊ ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ? 73ರಲ್ಲಿ 38 ಕಳೆದ್ರೆ 35 ಅಲ್ವಾ? 13ರಲ್ಲಿ ಕಳೆದ್ರೆ 5, ಸೊ 6ರಲ್ಲಿ ಕಳೆದ್ರೆ 3. ಸೊ ಹಾಗಾಗಿ 5D is equal to 35 ಆಗುತ್ತೆ. ಸೊ ನೆಕ್ಸ್ಟ್ D is equal to 35/5. D is equal to 35/5 ಆಗುತ್ತೆ. ಸೊ ಹಾಗಾಗಿ D is equal to 5 1 5, 5 7 35 ಅಲ್ವಾ? ಒಂದು ಬರುತ್ತೆ. ಸೊ ಹಾಗಾಗಿ 5 1 5, 5 7 35 ಹೋಗುತ್ತೆ. ಸೊ ಹಾಗಾಗಿ D is equal to 7. D ಸಿಕ್ತು. ಈಗ D is equal to 7 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. D is equal to 7 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಸೊ ಸಮೀಕರಣ 1ರಲ್ಲಿ ಸಮೀಕರಣ 1 ಇದೆ ನೋಡಬೇಕು. A plus 10D is equal to 38 ಅಂತ ಇದೆ ಅಲ್ವಾ? ಸೊ therefore A plus 10 into D ಅಂದ್ರೆ ಎಷ್ಟು? 7 is equal to ಎಷ್ಟು? 38 ಅಲ್ವಾ? ಸೊ therefore A plus 17 70 is equal to 38 ಸರಿನಾ? ಸೊ therefore A is equal to 38 ಪ್ಲಸ್ 70 ಆಚೆ ಹೋದರೆ ಮೈನಸ್ 70. ಸೊ A is equal to 70ರಲ್ಲಿ 38 ಕಳೆದ್ರೆ 32. ಆದರೆ ಎಂಥ 32 ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ 32 ಮೈನಸ್ 32 ಅಂದರೆ ದೊಡ್ಡ ಅಂಕೆ ಯಾವುದಲ್ಲಿ? ಮೈನಸ್. ಹಾಗಾಗಿ ಮೈನಸ್ 32 ಆಯ್ತಾ? ಹಾಗಾಗಿ A is equal to ಮೈನಸ್ 32 ಬರುತ್ತೆ. ಈಗ ಏನು ಮಾಡಬೇಕು? 31ನೇ ಪದವನ್ನು ಕಂಡುಹಿಡಿಯಿರಿ. A ಬೆಲೆ ಸಿಕ್ತು ಮತ್ತೆ D ಬೆಲೆ ಸಿಕ್ಕಿದೆ, ಎರಡು ಬೆಲೆಗಳು ಸಿಕ್ಕಿದಾವೆ. 31ನೇ ಪದವನ್ನು ಕಂಡುಹಿಡಿಯಬೇಕು. ಸೊ 31ನೇ ಪದ ಅಂದರೆ A31 is equal to A plus
ಡಿ ಎ ಪ್ಲಸ್ 30 ಡಿ ಆಗಿರುತ್ತೆ. ಎ ಪ್ಲಸ್ 30 ಡಿ. therefore a31 is equal to a ಅಂದ್ರೆ ಎಷ್ಟು? a ಅಂದ್ರೆ ಇಲ್ಲೇ ಇದೆ ಅಂದ್ರೆ -32 ಪ್ಲಸ್ 30 ಇಂಟು ಡಿ ಅಂದ್ರೆ ಎಷ್ಟು? ಡಿ ಅಂದ್ರೆ ಇಲ್ಲೇ ಇದೆ ನೋಡ್ಕೊಳ್ಳಿ 7 ಆಗ್ತಿದೆಯಾ? ಸೊ therefore a31 is equal to -32 ಪ್ಲಸ್ 3 7 21 ಅಂದ್ರೆ 210. 21 ಅಂದ್ರೆ 210 ಯಾಕಂದ್ರೆ 30 ಇಂಟು 7 ಅಂತಿದೆ. ಸೊ ಹಾಗಾಗಿ 210ರಲ್ಲಿ 32ನ್ನ ಕಳಿಬೇಕಾಗುತ್ತೆ. ಸೊ ಈಗ 10ರಲ್ಲಿ 2ನ್ನ ಕಳೆದ್ರೆ 8 ಅಲ್ವಾ? ನಂತರ 11ರಲ್ಲಿ 3ನ್ನ ಕಳೆದ್ರೆ ಇಲ್ಲಿ ಮತ್ತೆ 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ಇಲ್ಲಿ 2 ಇತ್ತು, ಈಗ ದಶಕನ್ನ ಕೊಟ್ಟಿದ್ದೀವಿ ಈ ಕಡೆಗೆ. ಹಾಗಾಗಿ ಒಂದು 178 ಆಗುತ್ತೆ. ಈ ಕಡೆ 178. ಹಾಗಾಗಿ a31 ಅಂದರೆ ಈ ಸಮಾಂತರ ಶ್ರೇಣಿಯ 31ನೇ ಪದವು ಎಷ್ಟಕ್ಕೆ ಸಮನಾಗಿರುತ್ತೆ? 178ಕ್ಕೆ ಸಮನಾಗಿರುತ್ತದೆ. ಅರ್ಥ ಆಯ್ತಾ? ಸೊ ಈ ಲೆಕ್ಕ ಸ್ವಲ್ಪ ವಿಭಿನ್ನವಾಗಿತ್ತು. ಯಾವ ಥರ ವಿಭಿನ್ನ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿ 1ನೇ ಪದ ಕೊಟ್ಟಿದ್ದು, 1ನೇ ಪದವನ್ನು ಇಟ್ಕೊಂಡು ಸಮೀಕರಣವನ್ನು ಕೊಟ್ಕೊಂಡ್ವಿ. ಆನಂತರ 16ನೇ ಪದವನ್ನು ಕೊಟ್ಟಿದ್ರು, 16ನೇ ಪದವನ್ನು ಬರ್ಕೊಂಡಿದ್ವಿ. ಸಮೀಕರಣ 2 ಆಯಿತು. ಸಮೀಕರಣ 2ರಿಂದ ಸಮೀಕರಣವನ್ನು ಕಳೆದಿದ್ವಿ. ಸೊ ಕಳೆದ ಮೇಲೆ ಎಷ್ಟು ಬಂತು ನಮಗೆ? 5 ಡಿ 35 ಬಂತು. ಸೊ ನಂತರ ಡಿ 35 ಮತ್ತು 5ನ್ನ ಮಾಡಿಸಿದ್ವಿ. 35ರಿಂದ 5ರಿಂದ 35ನ್ನು ಮಾಡಿಸಿದ್ವಿ. 7 ಬಂತು. ಡಿ 7. ಆ ಡಿ 7 ಸಮೀಕರಣ 1ರಲ್ಲಿ ಆದೇಶ ಮಾಡಿದ್ವಿ. ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಎ ಬೆಲೆ ಎಷ್ಟು ಬಂತು? -32 ಬಂದಿದೆ. ಎಷ್ಟು ಬಂತು? -32. ನಂತರ ಈಗ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಅವ್ರು ಕೇಳಿದರೆ, ಸೊ ಹಾಗಾಗಿ a31 ಅನ್ನು ಬರ್ಕೊಂಡಿವಿ. a ಪ್ಲಸ್ 30 ಇಂಟು ಡಿ ಆಗುತ್ತೆ. ಸೊ therefore a31 is equal to a ಅಂದರೆ -32 ಪ್ಲಸ್ 30 ಇಂಟು ಡಿ ಅಂದರೆ 7. ಸೊ 30 ಇಂಟು 7 210 321 ಆಗಿದೆ. ಸೊ ಹಾಗಾಗಿ ಇದು a ದಿಂದ ಇದನ್ನು ಕಳೆದ್ರೆ 31ನೇ ಪದವು. therefore ಈ ಶ್ರೇಣಿಯ 31ನೇ ಪದವು 178 ಆಗಿದೆ. ಹಾಗಾದರೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನೇನು ಅಭ್ಯಾಸ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಯ n ನೇ ಪದ, ಸಮಾಂತರ ಶ್ರೇಣಿಯ n ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಹಿಂದಿನ ತರಗತಿಯಲ್ಲಿ ಕಲಿತಿದ್ವಿ. ಆ ಒಂದು ಸೂತ್ರದ ಮೇಲೆ ಪರೀಕ್ಷೆಗೆ ಬಹಳ ಮುಖ್ಯವಾಗಿರುವಂತಹ ಅವುಗಳ ಅನ್ವಯಿಕ ಸಮಸ್ಯೆಗಳು ಅಥವಾ ಆಧಾರಿತ ಸಮಸ್ಯೆಗಳು ಅಂತ ನಾವೇನು ಹೇಳ್ತೀವಲ್ಲ, ಪರೀಕ್ಷೆಗೆ ಬಹಳ ಮುಖ್ಯವಾಗಿರುವಂಥದ್ದು 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಬರುವಂಥದ್ದು. 3 ಅಂಕ ಅಥವಾ 4 ಅಂಕಗಳಿಗೆ ಕೇಳಬಹುದಾದ ಪ್ರಶ್ನೆಗಳು ಯಾವ ಥರ ಇರುತ್ತೆ ಅನ್ನೋದು ನಿಮ್ಮ ಅಭ್ಯಾಸದಲ್ಲಿ ಇತ್ತು. ಆ ಅಭ್ಯಾಸದಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳನ್ನು ನಾವಿವತ್ತು ಅಧ್ಯಯನ ಮಾಡಿದ್ದೀವಿ. ನಿಮಗೆಲ್ಲರೂ ಕೂಡ ಈ ಒಂದು ತರಗತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದರ ಮುಂದಿನ ಒಂದು ಉಪಘಟಕವನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.